ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಅನುಪಮ ಅಂತ ಹೇಳಿ ಆರ್ ಅಂತ, ಇವ್ರದ್ದು ತವರು ಮನೆ ಬಂದ್ಬಿಟ್ಟು ಹುಬ್ಬಳ್ಳಿ. ಇವರು ವರ್ಕ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸ್ವಂತ ಸಿಲ್ಕ್ ಸೀರೆ ಅಂಗಡಿ ಇದೆ ಇವ್ರದ್ದು ದೊಡ್ಡದು. ಅದೇ ಒಂದು ಬಿಸ್ನೆಸ್ ಮಾಡಿಕೊಂಡು ಇದ್ದಾರೆ ಸ್ನೇಹಿತರೆ. ಓಕೆನಾ, ಜೊತೆಗೆ ಹೌಸ್ ವೈಫ್ ಆಗಿ ಮಾಡಿಕೊಂಡು ಇದ್ದಾರೆ. ಈ ಒಂದು ವರ್ಕ್ನ ಮನೆಯಲ್ಲೂ ಕೂಡ ಒಮ್ಮೊಮ್ಮೆ ಇರ್ತಾರೆ. ಸಂಬಂಧ ಬಂದ್ಬಿಟ್ಟು ಮೂರನೇದಾದರೂ ಸಹ ಇನ್ನೂ ಸಂಸಾರದ ಸಾಗರದಲ್ಲಿ ತೃಪ್ತಿ ಕಂಡಿಲ್ಲ ಸರ್ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಯಾಕೆ ಏನು ಎತ್ತ ಅಂತ ನಾನು ಹೇಳ್ತೀನಿ, ಕಾರಣ ಏನು ಅಂತ ಕೊಡ್ತೀನಿ ಸ್ನೇಹಿತರೆ ಮುಂದೆ. ಈಗ ನೋಡಿ, ಸದ್ಯಕ್ಕೆ ವರನ ಬಗ್ಗೆ ಗೌಡ್ರ ಕುಟುಂಬ ಇರಲಿ ಓಕೆನಾ ಅಂತ ಹೇಳಿದ್ದಾರೆ. ಅಂದರೆ ಗೌಡ್ರು ಒಂದು ಪೈಕಿ ಆದರೆ ಓಕೆ ಅಂತ ಹೇಳಿದ್ದಾರೆ. ಇನ್ನು ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹಂಚ್ಕೊಂಡಿದ್ದಾರೆ ನೋಡ್ಬೋದು. ಮೊದಲನೇದಾಗಿ, ಎಷ್ಟೇ ಆಸ್ತಿ ಇದ್ದರೂ ಸರಿ ಒಂದು ಬಿಡುಗಾಸು ಸಹ ಕೊಡೋದಿಲ್ಲ. ಇರೋಕ್ಕೆ ಜಾಗ ಮತ್ತು ಮನಸ್ಸಲ್ಲಿ ಜಾಗ ಕೊಟ್ಟು ಸುಖ ಕೊಡ್ತೀನಿ ಬೇಕಾದರೆ. ಆದರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿಮಗೆ ಒಂದು ಬಿಡುಗಾಸನು ಸಹ ಸಿಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು, ಚಿನ್ನ ಬಂಗಾರ ಅಂತ ಏನು ಕೇಳೋದಿಲ್ಲ, ಮತ್ತು ಅದರ ಬಗ್ಗೆ ಸ್ವಲ್ಪನೂ ಸಹ ಕಾಳಜಿ ಸಹ ಇಲ್ಲ ನನಗೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು, ತಾಳಿ ಕಟ್ಟಿದ ಮೇಲೆ ಅಷ್ಟೇ ಉಜ್ಜೋದು, ಗೂಟ ಅಲುಗಾಡಿಸೋದು ಮಾಡೋದು. ಅಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಮೀಟಿಂಗ್ ಮಾಡೋದಾಗಿರಲಿ ಅಥವಾ ಮನೆಗೆ ಕರೆದು ಮಾತಾಡ್ಸೋ ಅಂಥ ಒಂದು ಪ್ರಕ್ರಿಯೆ ಆಗಿರಲಿ ಯಾವುದು ನಡೆಯಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ ನೋಡ್ಬೋದು. ಮೊದಲನೇದಾಗಿ, ತಂದೆ ತುಂಬ ಆಸ್ತಿ ಮಾಡಿದ್ದಾರೆ ಓಕೆನಾ. ನನಗೆ ಹಾಗಾಗಿ ಎಲ್ರಿಗೂ ಅದ್ರ ಮೇಲೇ ಕಣ್ಣು. ಹಾಗಾಗಿ ಎಷ್ಟೋ ಜನ ಅದಕ್ಕಾಗಿಯೇ ಮದುವೆ ಆಗಬೇಕು ಅಂತ ಬರ್ತಾರೆ. ಆದರೆ ನನಗೆ ಆಸ್ತಿ ಮೇಲೆ ಆಸೆ ಪಟ್ಟು ಮದುವೆ ಆಗೋರು ಬೇಕಾಗಿಲ್ಲ ಅಂತಕ್ಕಂಥದ್ದು. ಮನಸ್ಸನ್ನು ಯಾರೂ ಸಹ ಅರ್ಥ ಪೂರ್ತಿಯಾಗಿ ಮಾಡ್ಕೊಂಡಿಲ್ಲ, ಯಾರನ್ನೂ ನಂಬೋಕೆ ಆಗಲ್ಲ ಓಕೆನಾ. ಈಗ ಎಲ್ಲರೂ ಅದೇ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ದುಡ್ಡೇ ದೊಡ್ಡಪ್ಪ ಆಗಿರೋದ್ರಿಂದ ಈ ರೀತಿಯ ಒಂದು ಸಂಬಂಧಗಳು ಬೇಕಾಗಿಲ್ಲ ಅಂತಕ್ಕಂಥದ್ದು ಒಂದು ಮಾತಿನ ಅರ್ಥ ಆಗಿರುತ್ತೆ. ಇದಿಷ್ಟು ನಡೆದ ಘಟನೆ ಬಗ್ಗೆಯಾಗಿ ಹೇಳಿದ್ದೀನಿ. ಇನ್ನು ಸ್ನೇಹಿತರೆ, ಎಪ್ಸನ್ ಪ್ರಾಜೆಕ್ಟ್ ಬಗ್ಗೆ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಬ್ರೈಟ್ನೆಸ್ ಇವನ್ ಇನ್ ಎ ಮಾಡರೇಟ್ಲಿ ಲಿಟ್ ರೂಮ್ ದ ಪಿಕ್ಚರ್ ರಿಮೈನ್ಸ್ ಕ್ಲಿಯರ್ ಇನ್ ಡಾರ್ಕ್ ಇನ್ ಸ್ಪೇಸ್ ಇಟ್ ರಿಯಲಿ ಪಾಪ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಪ್ಸನ್ ಪ್ರಾಜೆಕ್ಟು ಬ್ರೈಟ್ನೆಸ್ ಚೆನ್ನಾಗಿರುತ್ತೆ ಓಕೆನಾ. ಒಂದು ಡಾರ್ಕ್ ರೂಮಲ್ಲಿ ನೀವು ಆರಾಮಾಗಿ ಹಾಕೊಂಡು ನೋಡ್ಬೋದು ಒಂದು ಸಿನಿಮಾಗಳು. ಇನ್ನು ಕಾಂಟ್ರಾಸ್ಟ್ ಬಗ್ಗೆ ಹೇಳಬೇಕು ಅಂದರೆ, ಬ್ಲ್ಯಾಕ್ಸ್ ಆರ್ ರೀಸನೇಬ್ಲಿ ಡೀಪ್ ಥೋ ನಾಟ್ ಆ್ಯಸ್ ಇಂಕಿ ಆ್ಯಸ್ OLED TVs, ಸ್ಟಿಲ್ ಗುಡ್ ಫಾರ್ ಮೂವೀಸ್ ಆ್ಯಂಡ್ ಪ್ರೆಸೆಂಟೇಷನ್. ಮೂವೀಸು ಮತ್ತು ಪ್ರೆಸೆಂಟೇಷನ್ಗೆ ಭಾಳ ಅತ್ಯುತ್ತಮವಾದ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಒಂದು ಮನೇಲಿ ಒಂದು ಕುಟುಂಬ ಸಮೇತ ನೀವು ಸಿನಿಮಾ ನೋಡಬೇಕು ಅಂತಂದರೆ ಈ ಒಂದು ಪ್ರೊಜೆಕ್ಟರ್ ತುಂಬ ಅತ್ಯುತ್ತಮ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಇನ್ನು ಕಲರ್ ಅಕ್ಯುರೆನ್ಸಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಔಟ್ ಆಫ್ ಬಾಕ್ಸ್ ಕಲರ್ಸ್ ಆರ್ ವೈಬ್ರೆಂಟ್ ಆ್ಯಂಡ್ ಫೈನ್ ಟ್ಯೂನಿಂಗ್ ಮೇಕ್ಸ್ ದೆಮ್ ಇವನ್ ಮೋರ್ ನ್ಯಾಚುರಲಿ ಓಕೆನಾ. ಔಟ್ ಆಫ್ ಬಾಕ್ಸ್ ಕಲರು ವೈಬ್ರೆಂಟ್ ಮತ್ತು ಫೈನ್ ಆಗಿರುತ್ತೆ ಓಕೆನಾ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ. ಬಾಯ್.